ನೀವೆಷ್ಟು ಪ್ಲಾಟ್ಫಾರ್ಮ್ ಗಳನ್ನು ಯೂಸ್ ಮಾಡ್ಕೊಂತ ಇದ್ದೀರಾ ಜಾಯಿನಿಂಗ್ ಮಾಡ್ಲಿಕ್ಕೆ? ಅವ್ರು ಹೇಳಿದ್ರು, ಅದೇ ನಾನು ಹೇಳ್ತಾ ಇದ್ದೀನಿ. ಏನು ಸೇಲ್ಸ್ ಅಲ್ಲಿ ಗೆಲ್ಲಬೇಕು ಅಂತಂದ್ರೆ ನಾಚಿಕೆ, ಮಾನ, ಮರ್ಯಾದೆ 3 ಕಟ್ಟಿ ಒಂದು ಕಡೆ ಇಟ್ಟು ಬಿಡಬೇಕು. 5 ವರ್ಷ ಆದ್ಮೇಲೆ ಅದು ಡಬಲ್, ತ್ರಿಬಲ್, 4 ಬಲ್, 5 ಬಲ್, 10 ಬಲ್, 20 ಬಲ್, 30 ಬಲ್ ಆಗಿ ಬರುತ್ತೆ. ಇದು 100%. ಇದು 3 ಬಿಟ್ಟು ಬಿಡ್ಬೇಕು. ಒಂದು ಸ್ಟೋರಿ ನೆನಪಾಗ್ತಾ ಇದೆ, ಹೇಳ. ನಾವು ಕಮಲಾಪುರಲ್ಲಿ ಇದ್ವಿ ಮೊದಲು. ಕಮಲಾಪುರಲ್ಲಿ ನಮ್ಮಪ್ಪ ಒಂದು ದೊಡ್ಡ ಕಾಂಡು ಮಾಡಿಬಿಟ್ರು. ನಾವು ಬಳ್ಳಾರಿಗೆ ಬಂದ್ಬಿಟ್ವಿ. ನಮ್ದೊಂದು ಹೊಸಪೇಟೆಯಲ್ಲಿ ಫ್ಯಾಮಿಲಿ ಡಾಕ್ಟರ್ ಇದ್ರು. ಫ್ಯಾಮಿಲಿ ಡಾಕ್ಟರ್ ಸಂಡೇ ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ತಂಗಿ ಆ ಡಾಕ್ಟರ್ ಹತ್ರ ಹೋಗ್ತಿದ್ರು. ನಮ್ಮಮ್ಮಗೆ ಏನಾದ್ರು ಜ್ವರ ಅದು ಬಂದ್ರೆ ನಾವು ಹೋಗ್ತೀವಿ, ಇಲ್ಲಾಂದ್ರೆ ಸಂಡೇ ಮಾರ್ಕೆಟ್ ಮಾಡ್ಕೊಂಬರಕ್ ಹೋಗ್ತೀವಿ. ಒಂದಿನ ಏನಾಯ್ತು, ಆ ಡಾಕ್ಟರ್ ಹತ್ರ ಹಾಸ್ಪಿಟಲ್ ಅಲ್ಲಿ ಹೋಗಿ ನಾವು ಟೋಕನ್ ಗೀಗನ್ ತಗೊಂಡು ಕುಂತೀವಿ. ನಾವು ಅವಾಗ ಸಣ್ಣ ಸಣ್ಣ ಹುಡುಗರು. ನೋಡಿ, ಮಾರ್ಕೆಟಿಂಗ್ ಬಗ್ಗೆ, ಸೇಲ್ಸ್ ಬಗ್ಗೆ ನನಗೆ ಸಣ್ಣನಿದ್ದಾಗ್ಲಿಂದಾನು ಮೈಂಡ್ ಅಲ್ಲಿ ಬಹಳ ಲವ್. ನಾನು ಅವಾಗ ಎಷ್ಟು 7ನೇ ಕ್ಲಾಸ್. ಅವಾಗ 7ನೇ ಕ್ಲಾಸ್ ಅಲ್ಲಿ ಎಷ್ಟು 13 ವರ್ಷ ಇರ್ಬೋದಾ? 13 ವರ್ಷ ಕುಂತೀನಿ. ಈಗ ಹಾಸ್ಪಿಟಲ್ ಅಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಬರ್ತಾರೆ ಗೊತ್ತಾ? ಸೂಟ್ ಬೂಟ್ ಹಾಕೊಂಡು, ಇನ್ಶರ್ಟ್ ಮಾಡ್ಕೊಂಡು, ಟೈಗಿ ಹಾಕೊಂಡು, ಈ ಗುಳಿಗೆ ಬರೀರಿ ಅಂತಾರೆ ಗೊತ್ತಾ? ಮೆಡಿಕಲ್ ರೆಪ್. ಒಬ್ಬ ಮೆಡಿಕಲ್ ರೆಪ್ ಇನ್ಶರ್ಟ್ ಮಾಡ್ಕೊಂಡು, ಟೈ ಹಾಕೊಂಡು ಬಂದ್ರು. ಡಾಕ್ಟರು ಅವ್ರಿಗೆ ಕೇಳಕ್ ರೆಡಿ ಇಲ್ಲ. ಫುಲ್ ಪೇಷಂಟ್ ಇದ್ದಾರೆ. ಅರ್ಧ ತಾಸು ವೇಟ್ ಮಾಡಿದ, 45 ನಿಮಿಷ ವೇಟ್ ಮಾಡಿದ, ತಾಸು ವೇಟ್ ಮಾಡಿದ. ನಾವು ಸುಮ್ಮನೆ ಕೂತೀವಿ. 1 ತಾಸು ಆದ್ಮೇಲೆ ಎದ್ದು ಹೊರಗೆ ಬಂದ. ನಾನು ಮೆಡಿಕಲ್ ಶಾಪ್ನಾಗ ಹಾಜ್ಮೂಲ ಕ್ಯಾಂಡಿ ಬರ್ತಿದ್ವು. ಅದು ನನಗೆ ಬಹಳ ಇಷ್ಟ. ಒಂದ್ 2 ರೂಪಾಯಿ ನಾವು ಕೊಟ್ರೆ ನಾನು 2 ರೂಪಾಯಿ 4 ಸಿಕ್ತಿದ್ವು. ತಗೊಂಡು ತಿನ್ಕಂತ ನಿಂತೀನಿ. ನಾನು ಬಂದ, ಸರ್ ಮೆಡಿಕಲ್ ಶಾಪ್ ಹತ್ರ ಹೆಣ್ಮಕ್ಳು ಎಲ್ಲ ಇದ್ದಾರೆ. ಮೇನ್ ಬಜಾರ್ ಅದು. ಬಜಾರಲ್ಲಿ ಏನ್ ಮಾಡ್ಬಿಟ್ಟ ಗೊತ್ತಾ? ಪ್ಯಾಂಟ್ ಓಪನ್ ಮಾಡಿದ, ಜಿಪ್ ಓಪನ್ ಮಾಡಿದ, ಇನ್ಶರ್ಟ್ ಮಾಡ್ಕೊಂಡ್ಬಿಟ್ಟ ಎಲ್ಲರ ಮುಂದೆ. ಬೆಲ್ಟ್ ತೆಗ್ದ, ಗುಂಡಿ ತೆಗ್ದ, ಜಿಪ್ ಓಪನ್ ಮಾಡಿದ, ಈ ಶರ್ಟ್ ಐತಲ್ಲ ಹೊರಗೆ ಬಂದ್ಬಿಡಿತು. ಒಳಗೆ ಹಾಕೊಂಡ, ಜಿಪ್ ಹಾಕೊಂಡ, ಬಟನ್ ಹಾಕೊಂಡು, ಬೆಲ್ಟ್ ಹಾಕೊಂಡು ಅನ್ಬೇಕಾ? ಹೆಣ್ಮಕ್ಳೆಲ್ಲ ನೋಡ್ತಾರ ಅಂತಾರ. ಈತ ನೋಡಿ ಕೂಡ ಮುಂದಕ್ಕೆ ಹಂಗೆ ಮಾಡ್ತಾನೆ. ನನಗೇನು ಈ ಮನುಷ್ಯ ಡಿಫ್ರೆಂಟ್ ಕಂಡ. ಅವಾಗಿಂದಾನೆ ನನಗೆ ಹುಚ್ಚು. ನಾನಂದೆ, ಸಾರ್, ನನಗೆ ಅವಾಗ ಕನ್ನಡ ಸರಿಗೆ ಬರ್ತಿರ್ಲಿಲ್ಲ. ಹಿಂದ್ಯಾಕೆ ಮಾತಾಡಿದ್ದೆ ನಾನು. ಸರ್ ಒಂದು ಕ್ವಶನ್ ಸರ್ ಅಂದೆ. ಹೇಳಪ್ಪಿ ಅಂದ. ಸರ್ ಲೇಡೀಸ್ ಇದ್ರು, ನೀವು ಹಂಗೆ ಅದು ಇನ್ಶರ್ಟ್ ಮಾಡಿಬಿಟ್ರಿ, ನನಗೇನು ಅರ್ಥ ಆಗ್ಲಿಲ್ಲ ಸರ್. ಅಪ್ಪಿ ನಿನಗೆ ಅರ್ಥ ಆಗಲ್ಲ, ಹೋಗಿ ನೀನು ಭಾಳ ಸಣ್ಣನಿದಿ ಅಂದ. ಸರ್ ಹೇಳಿ ಸರ್ ಯಾಕೆ ಹಂಗೆ ಮಾಡ್ತೀರಾ ಅಂದ್ರೆ, ಅದೇನಂದ ಗೊತ್ತಾ? ನಾನು ಇರೋ ಪ್ಲಾಟ್ಫಾರ್ಮ್ ಸೇಲ್ಸ್, ನನಗೆ ನಾಚಿಕೆ ಇಲ್ಲ. ನನಗೆ ಯಾರು ಮರ್ಯಾದೆ ಕೊಡ್ತಾರೆ ನನಗೆ ಫರಕ್ ಬೀಳಲ್ಲ. ನನ್ನ ನಾಚಿಕೆ ಇಲ್ಲ. ನನಗೆ ಯಾರು ಮರ್ಯಾದೆ ಕೊಡ್ತಾರೆ, ಯಾರು ಕೊಡಲ್ಲ, ನನಗೆ ಫರಕ್ ಬೀಳಲ್ಲ. ನನಗೆ ಆ ಹೆಣ್ಮಗಳು ನೋಡ್ತಾಳೋ ನೋಡದೆ ಇರ್ತಾಳೋ, ಆ ಗಂಡು ಮಗು ನೋಡುತ್ತೋ ನೋಡದೆ ಇರುತ್ತೋ ಗೊತ್ತಿಲ್ಲ. ನಾನು ನನ್ನ ಡಾಕ್ಟರ್ಗೆ ನೋಡ್ತೀನಿ. ನನ್ನ ಡಾಕ್ಟರ್ ನಾನು ಚೆನ್ನಾಗಿ ಕಾಣಬೇಕಷ್ಟೇ. ದಟ್ ಈಸ್ ದ ಪವರ್ ಆಫ್ ಸೇಲ್ಸ್. 3ನೇದು ಬರುತ್ತೆ ಫಾಲೋ ಅಪ್. ಏನಪ್ಪ ಫಾಲೋ ಅಪ್? ನಮ್ಮ ಶರಣ ಬಸವ MG ಆ ಹುಡುಗಿಗೆ ಕಾಫಿ ಕರ್ಕೊಂಡು ಹೋದ. ಮತ್ತೆ ಆ ಕತೆ ಬರೋಣ. ಕಾಫಿ ಕರ್ಕೊಂಡು ಹೋದ್ಮೇಲೆ ಆ ಹುಡುಗಿ ಕಲರ್ ಗಿಲ್ಲರ್ ಏನು ನೋಡಿಲ್ಲ. ಇದೊಂದು ರೆಡ್ ಇತ್ತು ಒಳಗ. ರೆಡ್ ಐತ್ ಬಿಡು ಅನ್ಕೊಂಡ್ಲ ಆ ಹುಡುಗಿ. ಇದು ನೋಡಿ ಆ ಹುಡುಗಿ ಏನಂದ್ಲು, ಇಲ್ಲ ನಿಮ್ಮ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ನಿಮ್ಮನ್ನು ನೋಡಿ ನನಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ದಿಸ್, ಏನಂತಾರೋ ಅದಕ್ಕೆ, ಕೇರಿಂಗ್ ಅಲ್ಲಪ್ಪ, ದುಡ್ಡು ಕೊಟ್ನಲ್ಲಿತ, ಅದಕ್ಕೇನಂತಾರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಟ್ರೀಟ್. ನಾ ಯಾವ ಹುಡುಗಿ ಕರ್ಕೊಂಡು ಹೋಗಿಲ್ಲ, ನಮಗೆ ಗೊತ್ತಿಲ್ಲ, ಮಣ್ಣಿಲ್ಲ ಅವು. ನಮಗೆ ಹುಡುಗಿಯರು ಕರ್ಕೊಂಡು ಹೋಗ್ತೀವಿ. ರಾಮದ್ ಬೇರೆ ಮೇಡಮ್ ಥ್ಯಾಂಕ್ ಯು ಹೇಳೋದು ಬೇಡ, ಕಾಂಟ್ಯಾಕ್ಟ್ ನಂಬರ್ ಕೊಟ್ರಿ. ಕಾಂಟ್ಯಾಕ್ಟ್ ನಂಬರ್ ಆ ಹುಡುಗಿ ನೋ ಪ್ರಾಬ್ಲಮ್ ತಗೊಳ್ಳಿ ಅಂತೇಳಿ ಅಣ್ಣಗ ಅಕ್ಕ ಕಾಂಟ್ಯಾಕ್ಟ್ ನಂಬರ್ ಕೊಟ್ಲು. ಅಣ್ಣ ಒಂದು ಮಿಸ್ ಕಾಲ್ ಹೊಡೆದ. ಅಕ್ಕನ ಅಕೌಂಟ್ನಾಗ, ಅಕ್ಕನ ಮೊಬೈಲ್ನಾಗ ಅಣ್ಣನ ಅಕೌಂಟ್ ಇದೇನೇನೋಯ್ತು. ಈಗ ಅವ್ರಿಗೆ ಏನು ಒಂದೇ ಆಸ್ ಎ ಫ್ರೆಂಡ್ ಅಂತೇಳಿ ಮನೆಗೆ ಹೋದ್ಲು. ಈತ ನಮ್ಮ ರಮೇಶ್ ಸರ್ ಹೇಳ್ದಂಗೆ ಕುಚು ಹೋತಾ ಹೇ ಅಂತೇಳಿ ಈತಂದು ಕುಚ್ ಸ್ಟಾರ್ಟ್ ಆಗ್ಬಿಡ್ತು. ಈತೇನ್ ಮಾಡಿದ, ಅವಳಿಗೆ ಇದ್ ನಂಬರ್ ತಗೊಂಡ, ವಾಟ್ಸಪ್ ಸೇವ್ ಮಾಡ್ಕೊಂಡ, ವಾಟ್ಸಪ್ನಾಗ ಹೋದ, ಪ್ರೊಫೈಲ್ ಪಿಕ್ಚರ್, ಫೇಸ್ಬುಕ್, ಇನ್ನೇನೇನೋ ಸುಡುಗಾಡು, ಸುದುರು ಒಟ್ಟು ಇವೆಲ್ಲ ತೆಗದ. ಸೋಷಿಯಲ್ ಮೀಡಿಯಾ
ತೆಗೆದೇನು ಮಾಡಿದ, ನೋಡಿದ ಫೋಟೋಗಳು, ವಾ ವಾ. ಸಾಯಂಕಾಲ ಆಯಿತು, ಹಾಯ್ ಡಿಯರ್ ಕಾಫಿ ಆಯ್ತಾ? ಅವ್ರು ರಿಪ್ಲೈ ಕೊಟ್ರು, ಹ್ಞೂ ನಿಮ್ದು ಆಯ್ತಾ? ಈ ತಂದ, ನಿಮ್ದು ಆದ್ರೆ ಕುಡಿಯೋಣ ಅಂತ ವೇಟ್ ಮಾಡ್ತಿದ್ದೆ. ಅವ್ರಿಗೆ ಈತಿಗೆ ತಲೆ ಕೆಟ್ಟದ ಅಂತೇಳಿ ರಿಪ್ಲೈನೇ ಕೊಡ್ಲಿಲ್ಲ. ಈತ ಯಾಕೋ ರಿಪ್ಲೈ ಬಂದಿಲ್ಲ ಅದ್ರಾಗೆ ಅಪ್ಲೈನ್ ಫೋನ್ ಮಾಡಿದ್ರೆ ಎಲ್ಲದೇ ಬರ ಅಂತೇಳಿ ಈತ ಏನು ಅಪ್ಲೈನ್ ಕಡ್ದ ಅಂತ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಮಾಡ್ಕೊಂಡ. ಅದಾದ್ಮೇಲೆ ಸಾಯಂಕಾಲ 9 ಗಂಟೆ ರಾತ್ರಿ, ಹಾಯ್ ಡಿಯರ್ ಊಟ ಆಯ್ತಾ? ಇದೇನ್ ಮಾಡ್ತಾ ಇದ್ದಾನಲ್ಲ ಶರಣಬಸವ, ಇಷ್ಟೇ ರೀ ಸೇಲ್ಸ್. ನಿಮ್ಗೆ ಹೇಳ ಸೇಲ್ಸಿನ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಕೇಳಿ. ರಂಜಾನ್ ಇದಾನ, ರಂಜಾನ್ಗೆ ನಾನೊಂದು ಬುಕ್ ಗಿಫ್ಟ್ ಮಾಡಿದ್ದೆ ಸೇಲ್ಸ್ ಇಂದು, ನೆನ್ಪಾಯ್ತಾ? ಓದಿದ್ನೋ ಇಲ್ಲೋ ದೇವ್ರಿಗೆ ಗೊತ್ತು. ಓದಿಯಾ? ಸೇಲ್ಸ್ ಏನಿದೆಯಲ್ಲ, ಸೇಲ್ಸ್ ಏನಿದೆಯಲ್ಲ, ಈ ಸೇಲ್ಸಿನ ಟಾಪಿಕ್ ಬಗ್ಗೆ 5 ಲಕ್ಷಕ್ಕಿಂತ ಜಾಸ್ತಿ ಪುಸ್ತಕಗಳು ಬರ್ತಾರೆ. ಎಷ್ಟು ಬುಕ್ಸು? 5 ಲಕ್ಷಕ್ಕಿಂತ ಜಾಸ್ತಿ ಜನ ಬರ್ತಾರೆ. ಈಚ್ ಅಂಡ್ ಎವ್ರಿ ಬುಕ್ ಅಲ್ಲಿ ನಾನು ಕೊಟ್ಟಿರೋಂಥ ಎಕ್ಸಾಂಪಲ್ ಇದೆ. ನೀವು ಯಾವುದೇ ಟ್ರೈನರ್ ಬಾಯಲ್ಲಿ ಸೇಲ್ಸ್ ಬಗ್ಗೆ ಕೇಳಿ, ಸೇಲ್ಸ್ ಈಸ್ ಎ ಲವ್ ಸ್ಟೋರಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೇಲ್ಸ್ ಇಸ್ ನಥಿಂಗ್ ಬಟ್ ಲವ್ ಸ್ಟೋರಿ. ಇಲ್ಲಿವರೆಗೆ ಎಲ್ಲ ಟ್ರೈನರ್ಗಳು ಹೇಳ್ತಾರೆ, ಬಟ್ ನಾನು ಸಮ್ ಡಿಫ್ರೆಂಟ್ ಟ್ರೈನರ್ ಆಗ್ಲಿಕ್ಕೆ ಹೊರಟಿದ್ದೀನಿ, ಅದಕ್ಕೆ ನಾನು ಬೇರೆದು ಹೆಚ್ಚಿದ್ದೀನಿ. ಏನ್ ಗೊತ್ತಾ? ಸೇಲ್ಸ್ ಈಸ್ ಎ ಗೇಮ್. ಮುಂದಕ್ಕೆ ಬರುತ್ತೆ ಟಾಪಿಕ್, ಮುಂದಕ್ಕೆ ಹೋಗೋಣ. ಬುಲೆಟ್ಸ್ ಆಫ್ ಸೇಲ್ಸ್ ಮಾಡೋ ಬುಲೆಟ್ ಪಾಯಿಂಟ್ಸ್ ಹೇಳ ಮಂಡಾಲ ಕರಗ್ಬಿಡ್ತಾ? ಮತ್ತೇನು ಮಾತಾಡ್ತಿಲ್ಲ? ಬುಲೆಟ್ ಪಾಯಿಂಟ್ಸ್ ಹೇಳುವ ಬನ್ನಿ. If you want to earn 10 crore, then be ready to spend 1 crore in trains. ಇದು ಬರ್ಕೊಳ್ಳೋ ಪಾಯಿಂಟ್ ಅಲ್ಲ, ಕೇಳೋ ಪಾಯಿಂಟ್. ನೆನ್ಪಿಟ್ಕೊಳ್ಳಿ, 10 ಕೋಟಿ ಸಂಪಾದನೆ ಮಾಡಬೇಕು ಅಂತಂದ್ರೆ ಯಾರ್ಯಾರು ಮಾಡಬೇಕು? 10 ಕೋಟಿ ಸಂಪಾದನೆ ಮಾಡ್ಬೇಕಾ? ಪಕ್ಕನಾ? 100%? 10 ಕೋಟಿ ಸಂಪಾದನೆ ಮಾಡಬೇಕು ಅಂತಂದ್ರೆ ಆ 10 ಕೋಟಿ ಯಾವ ತರ ಸಂಪಾದನೆ ಮಾಡಬೇಕು ಅಂತ ಕಲೀಲಿಕ್ಕೆ 1 ಕೋಟಿ ಖರ್ಚು ಮಾಡಲೇಬೇಕು. ನಾನು ಏನು ಮಾಡಲ್ಲ, ನನಗೆ 10 ಕೋಟಿ ಬೇಕು ಅಂತಂದ್ರೆ ಅಂಬಾನಿ ಮಗಳಿಗೋ, ಅದಾನಿ ಮಗಳಿಗೋ, ಸಚಿನ್ ತೆಂಡೂಲ್ಕರ್ ಮಗಳಿಗೆ ಕೈ ಹಾಕಿ ನೋಡ್ರಿ, ಅವ್ನು ಶುಭ್ಮನ್ ಗಿಲ್ ಹಂಗ ಕೈ ಹಾಕ್ಬಿಡ್ರಿ. ಸಚಿನ್ ತೆಂಡೂಲ್ಕರ್ ಮಗಳಿಗೆ ಕೈ ಹಾಕ್ಬೇಕಂದ್ರೂ ಕೂಡ ಶುಭ್ಮನ್ ಗಿಲ್ ಆಗ್ಬೇಕು. ಕಾಂಜಿ ಪಿಂಜಿ ನನ್ನ ಮಕ್ಕಳಿಗೆ ಸಿಗಲ್ಲ ಇವು ಹೆಸರನ್ನು. ಅಂತ ವ್ಯಕ್ತಿಗಳಿಗೆ ಅಂತವ್ರು ಸಿಗ್ತಾರ, ಹೌದಾ? ಅಂತ ವ್ಯಕ್ತಿ ಆಗದ್ ಇಂಪಾರ್ಟೆಂಟ್. 10 ಕೋಟಿ ಕಾಲ್ ಕೆಳಗೆ ಬಂದ್ಬಿಡ್ತವೆ. ನನ್ನ ಪ್ರಿನ್ಸಿಪಲ್ ನಾನು ಅದೇ ಹೇಳಿರೋದು, ಮ್ಯಾಮ್ ಫೈನಾನ್ಸ್ ನನ್ನ ಕಾಲ್ ಕೆಳಗಡೆ ಬೀಳುತ್ತೆ, ಅಕಸ್ಮಾತ್ ನನ್ನ ಒಳಗಡೆ ಮಾರ್ಕೆಟಿಂಗ್ ಇದ್ರೆ. ಮುಂದಕ್ಕೆ ಹೋಗೋಣ. ಒಂದು ಗೋಲ್ಡನ್ ಪಾಯಿಂಟ್, ಗೋಲ್ಡನ್ ಸ್ಟೇಟ್ಮೆಂಟ್ ನನ್ನ ಜೊತೆ ಹೇಳ್ಬೇಕು ಎಲ್ಲರೂ. ಹಿಂದಿಯಲ್ಲಿ ಹೇಳ್ಬೇಕು, ಹಿಂದಿಯಲ್ಲಿ ಇದೆ, ಭಾರಿ ಮಜಾ ಇದೆ. ಏನ್ ಗೊತ್ತಾ? ಹೇಳ, जो बात करेगा वो राज करेगा. Once again, जो बात करेगा वो ಸ್ಟೇಜ್ ಮೇಲೆ ಹೋಗಲು ಬಗಳು ಏನಾದ್ರು ಅಂತಂದ್ರೆ ಇಲ್ಲಪ್ಪ, ಆಗಲ್ಲಪ್ಪ ಯಪ್ಪ, ಅವೆಲ್ಲ ನಮ್ ಕೈಲಿ ಆಗಲ್ಲ ನೋಡ್ರಿ. ನಮ್ ಹುಬ್ಬಳ್ಳಿ ಟೀಮ್ನಾಗ ಇದಾರ ಒಬ್ರು, ಇದ್ರು ಹೋಗ್ಬಿಟ್ರೆ ನಾವು, ಸರ್ ಸ್ಟೇಜ್ ಮೇಲೆ ಹೋಗಿ ಮಾತಾಡ್ರಿ ರೀ, ಮುಂದೆ ಎಷ್ಟಾದ್ರೂ ಹೇಳ್ರಿ, ರಾತ್ರಿ ಕಳೆದು ಬಿಡೋಣ ಮಾತಾಡ್ತೀನಿ, ಅಲ್ಲಿ ಮಾತ್ರ ಕಳಿಸ್ಬೇಡ್ರಿ ಅಂತವ್ರಿಗೆ ನಾನು ಒಂದೇ ಮಾತು ಹೇಳ್ತೀನಿ ಗೊತ್ತಾ? ಜೋ ಬಾತ್ ಕರೇಗಾ ಓ ರಾಜ್ ಕರೇಗಾ. ಒಬ್ಬ ಟೀ ಮಾರೋ ವ್ಯಕ್ತಿ ಮಾತಾಡೋದು ಕಲ್ತು ಬಿಟ್ಟ, 10 ವರ್ಷದಿಂದ ದೇಶದ ಮೇಲೆ ರಾಜ್ ಮಾಡ್ತಾ ಇದ್ದಾನೆ. ರಾಜ್ ಎಷ್ಟೋ ಪವರ್ಗಳು ಈ ವ್ಯಕ್ತಿಗೆ ಚೀಫ್ ಮಿನಿಸ್ಟರ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಪ್ರಯತ್ನ ಪಟ್ರು, ಆ ವ್ಯಕ್ತಿಗೆ ಮಾತಾಡಕ್ ಬರ್ತಿತ್ತು. ಅದಕ್ಕೆ ಆ ವ್ಯಕ್ತಿ ಇವತ್ತು ಕರ್ನಾಟಕದ ಮೇಲೆ 2ನೇ ಟೈಮ್ ರಾಜ್ ಮಾಡ್ತಾರೆ. ಜೋ ಬಾತ್ ಕರೇಗಾ ವೋ
ಯಾರು ಮಾತಾಡ್ತಾರೋ ಅವ್ರು ರಾಜ್ ಮಾಡ್ತಾರೆ, ಯಾರಿಗೆ ಮಾತಾಡ್ಲಿಕ್ಕೆ ಬರಲ್ಲೋ ಜನ್ಮದಲ್ಲಿ ಮನೆಗೆ ಬಿದ್ದಿರ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಓನ್ಲಿ ಅಲ್ಲ, ಈ ಭೂಮಿ ಮೇಲೆ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಕಲಿಬೇಕು, ದುಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಯು ನೀಡ್ ಟು ಸ್ಪೀಕ್, ಯು ನೀಡ್ ಟು ಸ್ಪೀಕ್, ಯು ನೀಡ್ ಟು ಸ್ಪೀಕ್, ಯು ಮಸ್ಟ್ ಸ್ಪೀಕ್. ಕಂಪಲ್ಸರಿ. ಮಾತಾಡಕ್ ಬಂದಿಲ್ವಾ? 8% ಆದಾಗ ನನಗೂ ಕೂಡ ಸ್ಟೇಜ್ ಮೇಲೆ ಕರೆದು ಅಪ್ಕಮಿಂಗ್ 10 ಅವಾಗ ಎಷ್ಟಿತ್ತು 11 ಇತ್ತಲ್ಲ,